ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಏನು ಅಂತ. ಸೊ ಬರ್ಡೇ ಶಾಪಿಂಗ್ಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ. ಒಂದು 5 ಡೇಸಿಂದನೂ ಮಾಡ್ತಿದ್ದೀನಿ. ಸೊ ನನಗೆ ಬರ್ಡೇ ಔಟ್ಫಿಟ್ ಅನ್ನೋದು ಯಾವುದು ಸಿಕ್ಕಿಲ್ಲ. ಸೊ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನಮ್ಮ ಹಸ್ಬೆಂಡು ಮತ್ತು ಚಂದು ಅಂಕಲ್ ಚಂದು ಅವರು ಬರ್ತಾ ಇದ್ದಾರೆ ನಮ್ಮ ಜೊತೆಗೆ. ಇವಾಗ ಹೋಗ್ತಿದ್ದೀವಿ. ಆ್ಯಂಡ್ ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ವಿಧಾನಸೌಧ ಹತ್ರ ಇದ್ದೀವಿ, ಹೋಗ್ತಾ ಇದ್ದೀವಿ. ಇವಾಗ ಸಕ್ಕತ್ತಾಗಿದೆ. ಎಷ್ಟೊಂದು ದಿನ ಆಗೋಗಿತ್ತು ನಾನು ನೋಡಿ. ಸಕ್ಕತ್ತಾಗಿದೆಲ್ಲ. ನಾವು ರಿಚ್ಮಂಡಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಅವಾಗ ನಾವು ಹೋಗ್ತಾ ಇದ್ವಿ, ಈ ರೂಟಲ್ಲಿ ಬರ್ತಾ ಇದ್ವಿ ಅವಾಗ ಡೈಲಿ. ಅದು ನಮಗೆ ಒಂಥರ ಬೋರೇ ಅನ್ನಿಸ್ತಾ ಇರಲಿಲ್ಲ, ಒಂಥರ ಸಕ್ಕತ್ತಾಗಿತ್ತು ಆ ಲೈಫಲ್ಲ. ಡುಂಜೋ ಕೆಲಸ ಮಾಡ್ತಿದ್ವಿ, ಖಾಲಿ ಥರ ನೋಡಿರ್ತಿತ್ತು. ಮತ್ತು ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಿದ್ವಲ್ಲ, ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಿದ್ವಿ ಡೈಲಿ ಗಾಡೀಲಿ. ಸಕ್ಕತ್ತಾಗಿತ್ತು ಒಂಥರ. ಜಸ್ಟ್ ರೀಚ್ ಆಗಿದ್ದೀವಿ ಗೈಸ್. ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಇವಾಗ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಡ್ಕೊಂಡು ಬರ್ತಾವ್ರೆ. ನಾವು ಹೋಗ್ತಾ हेलो फाइनली तीनों गए नमाज के लिए एक साथ. ಇಷ್ಟು ಈ ಅಂಗಡಿಲಿ ಬೇರೆ ಕಡೆ ಹೋಗ್ಬೇಕು. ಇಲ್ಲಿ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತ ಇಟ್ಕೊಂಡಿದ್ವಿ. ಗೈಸ್ ಫೈನಲಿ ರೋಡಿಗೆ ಬಂದಿದ್ದೀವಿ. ಸ್ವಲ್ಪ ಪರ್ಚೇಸ್ ಆಗಿದೆ, ಇನ್ನೊಂದು ಸ್ವಲ್ಪ ಮಾಡಬೇಕು. ನನಗೆ ಫೇವ್ರೇಟ್ ರೋಡ್, ಸಖತ್ ಇಷ್ಟ ಈ ಸ್ಟ್ರೀಟ್. ಹೆವಿ ಇಷ್ಟ ನನಗೆ. ಸಖತ್ತಾಗಿದೆ ಅಲ್ಲ. ಇಲ್ಲೆಲ್ಲ ಶೋರೂಮ್ಸು ಇದೆ, ಸಖತ್ತಾಗಿದೆ. ಮೊಬೈಲ್ ಶೋರೂಮ್ ಎಲ್ಲ ಆಯ್ತಲ್ಲ. ಇವರಿಬ್ರು ಎಷ್ಟು ಶಾಪಿಂಗ್ ಮಾಡಿದ್ವಿ ತೋರಿಸ್ರಿ. ಎಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ, ಇನ್ನೂ ಇದೆ, ಮಾಡ್ತಾ ಇದ್ದೀವಿ. ಇವಾಗ ಹೋಗೋಣ ಬರೀ. ಕೋತಿಗಳ ಥರ ಜಿ ಪೇ ಮಾಡಿಬಿಡು, ಫೋನ್ಪೇ. ಸ್ಕ್ಯಾನ್ ಇದೆ ನೋಡಿ ಅಂಕಲ್. ಫೈನಲಿ ಶೂಸ್ನು ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟು ಸ್ಲಿಪ್ಪರ್ ಮಾಡಬೇಕು, ಬ್ಯಾಗ್ಸ್ ಮಾಡಬೇಕು. ಆಮೇಲೆ ಇನ್ನೇನು, ಲೆಗ್ಗಿನ್ಸ್ ತೊಗೋಬೇಕು. ಡ್ರೆಸ್ ಆಯಿತು, ಸ್ಲಿಪ್ಪರ್ ಶೂಸ್ ಆಯಿತು, ಸ್ಲಿಪ್ಪರ್ ತೊಗೋಬೇಕು. ಬಟ್ ಇಲ್ಲಿ ಕಲೆಕ್ಷನ್ ಮಸ್ತ್ ಆಗಿದೆ. ಕಲೆಕ್ಷನ್ ಮಾತ್ರ ಇಲ್ಲಿ ಕಮರ್ಷಿಯಲ್ ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಇವತ್ತು ಆ್ಯಕ್ಚುಲಿ ಇನ್ನೂ ಕಲೆಕ್ಷನ್ಸ್ ಜಾಸ್ತಿ ಇದೆ. ಅಷ್ಟೇನಾ ಮಾಡ್ದಾ? ಲಿಪ್ಸ್ಟಿಕ್ ಶೇಡ್ಸ್ನ ನೋಡಿದೆ, ಇಷ್ಟ ಆಯಿತು. ಸೊ 2 ಶೇಡ್ನ ತೊಗೊಂಡೆ. ಡ್ರೆಸ್ನು ತೊಗೊಂಡಿದ್ದೀನಿ. ಅದು ಬರ್ಡೇ ಔಟ್ಫಿಟ್ನ ಕಮರ್ಷಿಯಲಲ್ಲಿ ತೊಗೊಂಡಿರೋದು. ಯಾವ ಥರ ಇರುತ್ತೆ ಔಟ್ಫಿಟ್, ನಾನೇನು ಅಷ್ಟು ಗ್ರ್ಯಾಂಡಾಗೂ ತೊಗೊಂಡಿಲ್ಲ, ಅಷ್ಟು ಸಿಂಪಲ್ಲಾಗೂ ತೊಗೊಂಡಿಲ್ಲ, ಮೀಡಿಯಮಾಗಿ ತೊಗೊಂಡಿದ್ದೀನಿ. ಯಾಕೋ ಗ್ರ್ಯಾಂಡ್ ಎಲ್ಲ ಒಂದ್ಸಲ ಅಷ್ಟೇ ಯೂಸು, ಅದಾದಮೇಲೆ ಯೂಸೇ ಆಗಲ್ಲ, ವೇಸ್ಟು. ಈಸ್ಕೊಂಡ್ರು ಪ್ರತಿ ವರ್ಷ ಗ್ರ್ಯಾಂಡ್ ಈಸ್ಕೊಂಡು ಒಂದೇ ಸಲ ಹಾಕಿರೋದು ಗೈಸ್. ನೀನು ನೆಕ್ಸ್ಟ್ ಹಾಕಿದ್ರೆ ಇಲ್ಲ ಅಂದ್ಕೊಳ್ಳಿ, ಎಲ್ಲ ವೇಸ್ಟು. ಅದಕ್ಕೆ ಈ ಸಲ ಲೈಕ್ ಪಾರ್ಟಿ ವೇರ್ಸ್ ಥರ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ, ಬರ್ಡೇ ದಿನ ಔಟ್ಫಿಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲಿಪ್ಸ್ಟಿಕ್ಸು ತೊಗೊಂಡ್ವಿ. ಇದನ್ನು ಹೇಳೋದು ಮರ್ತೋಗ್ಬಿಟ್ಟೆ, ಸೊ ಅದಕ್ಕೆ ಬ್ಲಾಗ್ ಮಾಡಿದ್ದು. ಖುಷಿ ಆಗ್ತೈತೆ ನಂಗೆ ತುಂಬ ಇವತ್ತು. ನಂಗೆ ಇವತ್ತಂತೂ ಶಾಪಿಂಗ್ ಫುಲ್ಲು ಸ್ಯಾಟಿಸ್ಫೈನೇ ಆಯಿತು. ಇನ್ನು ಯಾವತ್ತೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಂಗೆ ಹೆಂಗೆ ಅಂದರೆ ನೋಡಿದ ತಕ್ಷಣ ಡ್ರೆಸ್ ಇಷ್ಟ ಆಗ್ಬಿಡ್ಬೇಕು, ಆವಾಗ ನಂಗೆ ತೊಗೊಳಕ್ಕೂ ಇಷ್ಟ ಆಗುತ್ತೆ. ಇಲ್ಲಿ ನಾನು ಕಲೆಕ್ಷನ್ಸ್ ಇರುತ್ತೋ ಇರಲ್ವೋ ಅಂತ ಅಂದ್ಕೊಳೋದೆ, ಬಟ್ ಫುಲ್ ಸ್ಯಾಟಿಸ್ಫೈ ಆಯಿತು ನನಗೂ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿದ್ದೀವಿ ಅಂದರೆ ವಿಧಾನಸೌಧ ಹತ್ರ ಇದ್ದೀವಿ. ತಿರ್ಗಾ ವಿಧಾನಸೌಧ ಇಂದಾನೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಮೆಟ್ರೋ ಸ್ಟೇಷನ್.
ಬರ್ಡೇಗೂ ಡ್ರೆಸ್ದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿಲ್ಲ ನನಗೆ. ಈ ಸಲ ಡ್ರೆಸ್ಸು ತುಂಬ ಇಷ್ಟ ಇದೆ. ಐ ಲೈಕ್ ಇಟ್. ವಿಧಾನಸೌಧ ರೋಡ್ ಅಂತೂ ಸಕ್ಕದಾಗಿದೆ. ಫುಲ್ಲು ಪೀಸಾಗಿ ತಣ್ಣಗಿದೆ. ಯಾರು ವಿಧಾನಸೌಧ ಮುಕ್ಕೊಂತಾನೆ. ವಿಧಾನಸೌಧ ಚೆಂದ ಮುಕ್ಕೊಂತಾನಂತೆ ನೋಡಿ ಗೈಸ್. ಕಮರ್ಷಿಯಲ್ ಅಲ್ಲಂತೂ ಕಲೆಕ್ಷನ್ ಸಕ್ಕದಾಗಿದೆ. ಎಲ್ಲ ತಗೋಬೇಕನ್ನಿಸ್ತಾ ಇದೆ. ಬಟ್ ಅಲ್ಲಿ ಪಾಪುನ್ ಬಿಟ್ಬಿಟ್ಟು ಬಂದಿದ್ದೀವಿ. ಸೊ 1 hour ಆಯ್ತು ನಾವು ಬಂದು. 1.5 hour ಆಯಿತು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಇಷ್ಟು ಶಾಪಿಂಗ್ನ ಮಾಡಿದ್ದೀವಿ. ಡ್ರೆಸ್ಸು, ಬ್ಯಾಗ್ಸು ಮತ್ತು ಎಲ್ಲ ಬರ್ಡೇಗೆ ತೊಗೊಂಡಿರೋದು. ಟೋಟಲ್ 7K ತೊಗೊಂಡಿದ್ದೀವಿ. 7.5K ತೊಗೊಂಡಿದ್ದೀವಿ. ಶೂಸು, ಸ್ಲಿಪ್ಪರ್ಸು, ಬ್ಯಾಗ್ಸು, ಬ್ಯಾಗ್ ಕೇಸು ಮತ್ತು ಇನ್ನೇನು ಇದು ಚೈನು, ಚೈನ್ಸು, ಇಯರಿಂಗ್ಸು ಎಲ್ಲನೂ ಫುಲ್ ಸೆಟ್ಟೇ ತೊಗೊಂಡಿದ್ದೀನಿ. ಕಲೆಕ್ಷನ್ಸ್ ಅಂದ್ರೆ ನಂಗೆ ಸಖತ್ ಇಷ್ಟ ಆಯಿತು. ಇನ್ಮೇಲೆ ಎಲ್ಲೂ ಶಾಪಿಂಗ್ ಮಾಡಬಾರ್ದಪ್ಪ, ಕಮರ್ಷಿಯಲ್ಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಮುಂದೆ ಬರೋ ಬ್ಲಾಗ್ಸಲ್ಲಿ ಕಮರ್ಷಿಯಲ್ಗೆ ಬರ್ಬೋದು. ನನ್ನ ಶಾಪಿಂಗ್ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಆ್ಯಂಡ್ ಇನ್ನು ಎಲ್ಲಿ ಹೋಗ್ತೀವಿ ಅಷ್ಟೇ ಅಲ್ಲ, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ತಿನ್ಬಿಟ್ಟು ಮಲ್ಕೊಳೋದೇನೆ ಮನೆಗೆ ಹೋಗಿ. ಇಷ್ಟೇ ಇವತ್ತಿನ ಬ್ಲಾಗು. ಆ್ಯಂಡ್ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್